ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಹಳ ವಿಶೇಷವಾಗಿ ನಮ್ಮ ಮಕರ ರಾಶಿಯವರ ಜೀವನ ಹೇಗಿರುತ್ತೆ, ಏನು ಭವಿಷ್ಯ ಇರುತ್ತೆ, ಯಾವ ಸಮಯದಲ್ಲಿ ಇವರಿಗೆ ಏಳಿಗೆ ಆಗುತ್ತೆ, ಅದರ ಬಗ್ಗೆ ಇವತ್ತು ಒಂದಷ್ಟು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಾರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೈಪ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮೆಲ್ಲ ಸಣ್ಣ ವಿಜ್ಞಾಪನೆ, ಇದೇ ಬರುವ ಜುಲೈ ತಿಂಗಳ 20ನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ಈ ತರಗತಿ ಬಂದು ವಾಸ್ತು ತರಗತಿಯಾಗಿರುತ್ತೆ. ಈ ತರಗತಿಯಲ್ಲಿ ನಾವು ವೇದಿಕ ವಾಸ್ತು, ಆಸ್ಟ್ರೋ ವಾಸ್ತು, ಮಹಾವಾಸ್ತು ಹಾಗೂ ಕ್ರಿಸ್ಟಲ್ ವಾಸ್ತು ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ವಾಸ್ತುವಿನಲ್ಲಿ ಪ್ರೊಫೆಷನ್ ಆಗಿ ಮುಂದುವರಿಬೇಕೆನ್ನುವ ತೀವ್ರ ಇಚ್ಛುಕರು ನೀವೇನಾದರೂ ಆಗಿದ್ರೆ ತಡ ಮಾಡದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ ಅನ್ನು ಕೊಟ್ಟಿದ್ದೇವೆ. ಆ ಡೀಟೇಲ್ ಅನ್ನು ಪಿಕ್ ಮಾಡಿ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ. ಇದು ಬಹಳ ಬಹಳ ಫೇವರಬಲ್ ಆಗುತ್ತೆ. ಈಗ ಬಂದ್ಮೇಲೆ ನಮ್ಮ ಮಕರ ರಾಶಿ. ಮಕರ ರಾಶಿ ಅದು ಶನಿಯ ರಾಶಿ. ಮಕರ ರಾಶಿ ಒಂದು ಕರ್ಮಕ್ಕೆ ಸಂಬಂಧಪಟ್ಟಂತ ರಾಶಿ. ಶನಿಯ ಆಧಿಪತ್ಯ, ಗುರು ನೀಚ ಫಲ ಕೊಡ್ತಾನೆ, ಕುಜ ಇಲ್ಲಿ ಎಕ್ಸಾಲ್ಟೇಷನ್ ಉಚ್ಚ ಫಲ ಕೊಡ್ತಾನೆ. ಈ ರಾಶಿ ಬಂದು ಕೀರ್ತಿ, ಪ್ರತಿಷ್ಠೆ, ಯಶಸ್ಸಿಗೆ ಸಂಬಂಧಪಟ್ಟಂತೆ ಹಾಗೂ ಕರ್ಮಕ್ಕೆ ಸಂಬಂಧಪಟ್ಟಂತ ರಾಶಿಯಾಗಿರುವುದರಿಂದ ಜೀವನದಲ್ಲಿ ಒಂದಷ್ಟು ಸ್ಟ್ರಗಲ್ ಅನ್ನು ಅನುಭವಿಸ್ಕೊಂಡು ಬರಲೇಬೇಕಾದಂತಹ ಅನಿವಾರ್ಯತೆ ಮಕರ ರಾಶಿಯವರಿಗೆ ಕೆಲವೊಂದು ಬಾರಿ ಡೆಫಿನೆಟ್ ಆಗಿ ಉಂಟಾಗುತ್ತೆ. ಈಗ ಬಾಲ್ಯದ ಜೀವನ ಕೂಡ ಇರ್ಬೋದು, ಅವ್ರಿಗೆ ಸ್ಟ್ರಗಲ್ ಅನ್ನ ನೋಡಬೇಕಾದಂತ ಅನಿವಾರ್ಯತೆ ಉಂಟು. ಮುಂದೆ ಹೋಗಿ ಅದು ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗಿ ಕೊಟ್ಟೇ ಕೊಡ್ತದೆ. ಅಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು ಅಂತ, ಫಿಸಿಕಲಿ ಇರ್ಬೋದು, ಮೆಂಟಲಿ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಒಂದು ಹಾರ್ಡ್ ವರ್ಕ್ ಮಾಡ್ಕೊಂಡು ಬರಬೇಕಾದಂತ ಅನಿವಾರ್ಯತೆ ಇವ್ರ ಪಾಲಿಗಂತೂ 100% ಬಂದಿರುತ್ತೆ. ಕೀರ್ತಿ, ಪ್ರತಿಷ್ಠೆ, ಯಶಸ್ಸಿಗೆ ಸಂಬಂಧಪಟ್ಟಂತಹ ರಾಶಿಯಾಗಿರುವುದರಿಂದ ಇವರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲಿ ತಮ್ಮ ಒಂದು ಮರ್ಯಾದೆಗೆ ಚ್ಯುತಿ ಬರುವ ಹಾಗೆ ನಡ್ಕೋಬಾರದು. ಒಂದು ವೇಳೆ ಹಾಗೆ ನಡ್ಕೊಂಡದ್ದೇ ಆದಲ್ಲಿ ಲೈಫಲ್ಲಿ ಬಹಳಷ್ಟು ಏರಿಳಿತಗಳನ್ನು ನೋಡಬೇಕಾಗುತ್ತೆ. ಒಂದು ಬ್ಲ್ಯಾಕ್ ಡಾಟ್ ಬಿದ್ದದ್ದೇ ಆದಲ್ಲಿ ತುಂಬಾ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಮಕರ ರಾಶಿಯವರಿಗೆ ಯಾವತ್ತೂ ಕೂಡ ಉಂಟಾಗುತ್ತೆ. ಇನ್ನು ಇವರ ಹಣಕಾಸಿನ ವಿಚಾರ, ಇದು ಅವರ ಕುಟುಂಬ ಸ್ಥಾನ, ವಾಣಿ ಸ್ಥಾನ ಮತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ನೋಡ್ಲಿಕ್ಕೆ ಹೋದ್ರೆ ಇದು ಸ್ವಲ್ಪ ಟಫ್ ಆಗಿರುತ್ತೆ. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ನೋಡಿ ಏನಾಗುತ್ತೆ ಗೊತ್ತಾ, 20ರಿಂದ 29 ಏಜ್ ಸೀರೀಸ್ ಅಲ್ಲಿ, ಅಂದ್ರೆ ಇವರ ವಯಸ್ಸು 20ರಿಂದ 29 ನಡಿಬೇಕು. ಒಂದಷ್ಟು ಹಣಕಾಸಿನ ವ್ಯವಹಾರಗಳನ್ನ ಮಾಡ್ತಾರೆ, ಕೆಲವೊಮ್ಮೆ ಮೋಸ ಹೋಗ್ತಾರೆ, ಕೆಲವೊಮ್ಮೆ ಹಣ ಕೊಟ್ಟು ಕೂಡ ಮೋಸ ಹೋಗ್ತಾರೆ. ಅದಕ್ಕೋಸ್ಕರ ನಾನು ಮಕರ ರಾಶಿಯವರಿಗೆ ಹೇಳ್ತೇನೆ, ಯಾವತ್ತೂ ಕೂಡ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರ ಮಾಡುವಾಗ ಬಹಳ ಜಾಗರೂಕರಾಗಿರಿ. ನಿಮ್ಮ ಜಾತಕದಲ್ಲಿ 2ನೇ ಮನೆಯಲ್ಲಿ ಕುಂಭರಾಶಿ ಇರುವುದರಿಂದ ಕುಂಭರಾಶಿ ಅದು ಕೊಡ್ತಾನೆ ಹೋಗ್ಬೇಕಾಗುತ್ತೆ. ಕುಂಭರಾಶಿ ಯಾವುದೇ ಕಾರಣಕ್ಕದು ನಿಲ್ಲುವಂಥದ್ದಲ್ಲ. ಅದರಿಂದಾಗಿ ಯಾರಾದರೂ ಹಣ ಕೇಳಿದ್ರೆ ನೀವು ಬಹಳ ಇಮೋಷನ್ಸ್ಗೆ ಒಳಗಾಗಿ, ಭಾವನೆಗಳಿಗೆ ಒಳಗಾಗಿ ಹಣವನ್ನ ಕೊಟ್ಟು ಬಿಡ್ತೀರಾ, ಅವರಿಗೆ ಉಪಕಾರ ಮಾಡಲಿಕ್ಕೆ ಬೇಕಾಗಿ. ಅವಾಗ ಏನಾಗುತ್ತೆ, ಮೇ ಬಿ ನಿಮ್ಮ ಹಣಕಾಸು ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ಳುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಮತ್ತೆ ನೀವು ಎಲ್ಲೋ ಒಂದ್ ಕಡೆ ಗಾದೆ ಉಂಟಲ್ವಾ, ಕೊಟ್ಟವ ಕೋಡಂಗಿ ಇಸಗೊಂಡವ ಈರಭದ್ರ, ಈ ತರದ ಇಂಪ್ಯಾಕ್ಟ್ ಅನ್ನ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಹಣಕಾಸಿನ ವ್ಯವಹಾರದಲ್ಲಿ, ಲೇನ್ದೇನದಲ್ಲಿ ನಮ್ಮ ಮಕರ ರಾಶಿಯವರು ಬಹಳಷ್ಟು ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನನ್ನ ಲೆಕ್ಕದಲ್ಲಿ 100% ಇದೆ. ಆನಂತರ 20ರಿಂದ 29 ವಯಸ್ಸು ಬಂತಲ್ವಾ, ಅದೇ ಸಮಯದಲ್ಲಿ ಪ್ರೀತಿ, ಪ್ರೇಮ ಅದು ಇದು ಅಂತ ತಲೆಗೆಡಿಸ್ಕೊಳ್ತಾರೆ. ಕೆಲವರಿಗೆಲ್ಲದು ಪ್ರೀತಿ ಪ್ರೇಮ ಪಾಸ್ ಆಗ್ಬೋದು, ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಆದ್ರೂ ಕೂಡ ಒಂದಷ್ಟು ಅಲ್ಲಿ ಫೇಲ್ಯೂರ್ಸ್ ಗಳನ್ನ ನೋಡಬೇಕಾದಂತ ಅನಿವಾರ್ಯತೆ ಕೂಡ ಮಕರ ರಾಶಿಯವರಿಗೆ ಖಂಡಿತ ಎದ್ದು ಬರುತ್ತೆ. ಪ್ರೀತಿ ಪ್ರೇಮ ಮಾಡಿದ್ರೆ ಅದರಲ್ಲಿ ತುಂಬಾ ಇಮೋಷನಲ್ ಆಗಿ ನೀವು ಕನೆಕ್ಟ್ ಆಗಿದ್ದೇ ಆದಲ್ಲಿ ಮೇ ಬಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಲಾಸಸ್ ಅನ್ನ, ಬಹಳಷ್ಟು ಕಳ್ಕೊಳ್ಬೇಕಾಗಿರುವುದನ್ನ ನೀವು ನೋಡಬೇಕಾದಂತ ಅನಿವಾರ್ಯತೆ ಉಂಟು. ಅದರಿಂದಾಗಿ ಫಸ್ಟ್ ಆಫ್ ಆಲ್ ನೀವು ಹಣಕಾಸಿನ ವಿಚಾರದಲ್ಲಿ ವ್ಯವಹಾರ ಮಾಡುವುದು, ಆನಂತರ ಪ್ರೀತಿ ಪ್ರೇಮದಲ್ಲಿ ತುಂಬಾನೇ ಡೆಪ್ತ್ ಅಲ್ಲಿ ಹೋಗಿ ತುಂಬಾ ಇಮೋಷನಲ್ ಆಗಿ ನೀವು ಅದಕ್ಕೆ ಕನೆಕ್ಟ್ ಆಗುವುದರಿಂದ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಅಥವಾ ಎಲ್ಲೋ ಒಂದು ಕಡೆ ಲಾಸಸ್ ಅನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರ್ಬೋದು ಸರ್. ಬಹಳ ಜಾಗರೂಕರಾಗಿರ್ಬೇಕಾಗುತ್ತೆ. ಹಾಗಾದ್ರೆ ದುಡ್ಡನ್ನ ಎಲ್ಲಿ ನೋಡ್ತೀರಾ ನೀವು? ನಾನು ಹೇಳ್ತೀನಿ, ದುಡ್ಡನ್ನ ನೀವು ನೋಡಿ, ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಬೋದು, ಟೆಕ್ನಾಲಜಿಯಲ್ಲಿ ಹೋಗೋದ್ರ ಮುಖಾಂತರ ದುಡ್ಡು ಮಾಡ್ಬೋದು, ನೀವು ವಿದೇಶ ಪ್ರಯಾಣ ಮಾಡೋದ್ರಿಂದ ದುಡ್ಡು ಮಾಡ್ಬೋದು, ಆನಂತರ ನೀವು ಕೆಲಸ ಮಾಡೋದ್ರಿಂದ ದುಡ್ಡಂತೂ ಬರುತ್ತೆ. ಆನಂತರ ತುಂಬಾ ಜನ ವ್ಯಾಪಾರ ವ್ಯವಹಾರಗಳಲ್ಲಿ ಹೋಗೋದ್ರಿಂದ ದುಡ್ಡು ಬರ್ಬೋದು, ಕೆಲವರಿಗೆಲ್ಲ ಟ್ರೇಡಿಂಗ್ ಮಾಡೋದ್ರ ಮುಖಾಂತರ ದುಡ್ಡು ಬರ್ಬೋದು, ದುಡ್ಡು ಬರುತ್ತೆ. ಬಟ್ ಯಾವಾಗ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಪ್ರಗತಿಯನ್ನ ಸಾಧಿಸ್ತೀರಿ ಅನ್ನುವಂತಹ ಪ್ರಶ್ನೆಗೆ ನಿಮ್ಮ ಜೀವನದ 41ನೇ ವಯಸ್ಸಿನ ನಂತರ, ಆನಂತರ ಬರುವಂತಹ 30 ವರ್ಷಗಳ ಕಾಲ ಕೂಡ ದುಡ್ಡನ್ನ ವಿಶೇಷ ರೀತಿಯಲ್ಲಿ ನೋಡುವಂತಹ ಯೋಗ ಭಾಗ್ಯ ನಮ್ಮ ಮಕರ ರಾಶಿಯವರಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಅದಕ್ಕಿಂತ ಮುಂಚೆ ದುಡ್ಡು ನೋಡಿದ್ವಿ, ಖಂಡಿತ ನೋಡ್ತಾರೆ ಸರ್. ಈಗ ಎಣಿಸ್ಕೊಳ್ಳಿ, 40ನೇ ವಯಸ್ಸಿಗಿಂತ ಮುಂಚೆ ಅವರೇನಾದ್ರೂ 1,000 ರೂಪಾಯಿ ನೋಡ್ತಾ ಇದ್ರು ಅಂದಾಗ 41ನೇ ವಯಸ್ಸಿನ ನಂತರ 5,000 10,000 ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ವೇರಿಯೇಷನ್ ಎಲ್ಲಿಂದ ಬರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಓಕೆ, ಗೊತ್ತಾಯ್ತು. ಈಗ
ಆನಂತರ ಆ ಸಮಯದಲ್ಲಿ ದುಡ್ಡು ನೋಡಲಿಕ್ಕೆ ನಿಮಗೆ ಒಳ್ಳೆ ರಿಸಲ್ಟ್ ಅಂತೂ 100% ಬಂದೇ ಬರ್ತದೆ, ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಬಟ್ ನಾನು ಪ್ರಿಕಾಷನ್ ಮೊದಲೇ ಹೇಳಿದ್ದೇನೆ, ಅದನ್ನು ಇಟ್ಟುಕೊಂಡಾಗ ಎಲ್ಲೋ ಒಂದು ಕಡೆ ಏನಾಗುತ್ತೆ, ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಏಳಿಗೆಯನ್ನು ಪಡೆಯುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಈಗ ಬಂದ್ಮೇಲೆ ನಿಮಗೆ 30ರಿಂದ 39ರ ವಯಸ್ಸು ಮತ್ತು ನಿಮ್ಮ ಮೂರನೇ ಮನೆ ಅಂದರೆ ಥರ್ಡ್ ಹೌಸ್ ಏನೋದು ಪರಾಕ್ರಮ, ಅದು ಆಕ್ಟಿವೇಟ್ ಆಗಿರುತ್ತೆ 30ರಿಂದ 39ರಲ್ಲಿ. ಈ ಸಮಯದಲ್ಲಿ ನಿಮ್ಮ ವಯಸ್ಸು 30ರಿಂದ 39 ಬಂದಾಗ ಏನಾಗುತ್ತೆ, ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಬಹಳ ವಿಶೇಷವಾದ ಒಂದು ಪರಿವರ್ತನೆ ಬರುತ್ತೆ, ಒಂದು ಚೇಂಜಸ್ ಬರುತ್ತೆ, ಜಾಗ ಚೇಂಜ್ ಆಗುತ್ತೆ, ಒಂದು ಕೆಲವೊಮ್ಮೆ ದೂರ ಹೋಗಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಜಾಗ ಚೇಂಜ್ ಆಗಿ ದೂರ ಹೋಗ್ತೀರಾ ನೋಡಿ. ಈ ಸಮಯದಲ್ಲಿ ಕೆಲವರು ವಿದೇಶ ಪ್ರಯಾಣ ಮಾಡ್ಬೋದು, ಕೆಲವರಿಗೆ ಉಡುಪಿಯಲ್ಲಿದ್ದವರು ಬೆಂಗಳೂರಿನಲ್ಲಿದ್ದವರು ಮುಂಬೈಯಲ್ಲಿದ್ದವರು ಡೆಲ್ಲಿಗೆ, ಈ ತರ ಹೋಗುವಂತಹ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಅದೊಂದು ಧಾರ್ಮಿಕ ಸ್ಥಳವಾಗಿರುತ್ತೆ, ಅಲ್ಲಿ ನಿಮ್ಮ ಕಾರ್ಯಕ್ಷೇತ್ರ ಟ್ರಾನ್ಸ್ಫರ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಈ ಸಮಯ ಏನಿದೆ 20ರಿಂದ 29ಕ್ಕಿಂತ ಬಹಳ ಬೆಟರ್ ಆಗಿರ್ತದೆ. ಈ ಸಂದರ್ಭದಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟ ಒಂದಷ್ಟು ಕಂಫರ್ಟಬಿಲಿಟಿ ಬರುತ್ತೆ, ಸ್ಯಾಲ್ರಿ ತುಂಬಾ ಜಾಸ್ತಿ ಆಗಿರುತ್ತೆ. ಆ ಸ್ಯಾಲ್ರಿಯನ್ನು ಇಟ್ಕೊಂಡು ಹೋಗಿ ಒಂದು ಸ್ಯಾಟಿಸ್ಫೈಡ್ ಅನ್ನು ಅನುಭವಿಸ್ತೀರಾ, ತೊಂದರೆ ಇಲ್ಲ. ಬಟ್ ಅರ್ಥ ಮಾಡ್ಕೊಳ್ಳಿ, ನಿಮಗೆ 3ನೇ ಮನೆಯಲ್ಲಿ ಮೀನ ರಾಶಿ ಇದೆ. ಹಾಗಾದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ರಹಸ್ಯಗಳನ್ನು ಹಂಚಿಕೊಳ್ಳಿಕ್ಕೆ ಹೋಗಬೇಡಿ. ಅವ್ರ ಜೊತೆಗೆ ತುಂಬ ಮಿಂಗಲ್ ಆಗೋದು ಬೇಕಾಗಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಅವರು ನಿಮಗೆ ಹಿಂದ್ಗಡೆಯಿಂದ ತಮಾಷೆ ಮಾಡಿಯೇ ಮಾಡ್ತಾರೆ, ಇನ್ಸಲ್ಟ್ ಮಾಡಿಯೇ ಮಾಡ್ತಾರೆ, ತೊಂದರೆ ಕೊಡ್ತಾರೆ. ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಎಲ್ಲೋ ಒಂದು ಕಡೆ ನೀವು ಒಬ್ಬ ಜ್ಯೋತಿಷಿ ಅಂತ ಆದಾಗ ಅಥವಾ ಒಬ್ಬ ವಾಸ್ತುತಜ್ಞ ಅಂತ ಆದಾಗ ಯಾವುದೇ ಒಂದು ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ನೀವೇನಾದರೂ ಸಜೆಷನ್ ಕೊಟ್ಟದ್ದೇ ಆದಲ್ಲಿ ಮೇ ಬಿ ಅದು ಅವ್ರಿಗೆ ಒಳ್ಳೇದು ಕೂಡ ಆಗ್ಬೋದು. ಬಟ್ ನಿಮ್ಮನ್ನ ಅವರು ಹೀಯಾಳಿಸೋದ್ರಲ್ಲಿ ಹಿಂಜರಿಯುವುದಿಲ್ಲ, ನಿಮ್ಮನ್ನ ಕೆಳಗೆ ಹಾಕ್ಲಿಕ್ಕೆ ನೋಡಿಯೇ ನೋಡ್ತಾರೆ. ಯಾಕಂದ್ರೆ 3ನೇ ಮನೆಯಲ್ಲಿರುವಂತಹ ಮೀನರಾಶಿ ಏನಿದೆ ಅದಕ್ಕೆ ಬುಧನಿಂದ ನೀಚ ಫಲ ಇದೆ. ಕಮ್ಯುನಿಕೇಶನ್ ಯಾರ ಜೊತೆ ಆಗಲ್ಲ, ಒಂದು ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಆಗಲ್ಲ, ಇನ್ನೊಂದು ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಕಮ್ಯುನಿಕೇಶನ್ ಮಾಡೋದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಇದಕ್ಕೋಸ್ಕರ ಏನ್ ಮಾಡಬೇಕು, ಅವ್ರ ಜೊತೆಗೆ ಒಂದು ಗ್ಯಾಪ್ ಅನ್ನ ಮೇಂಟೈನ್ ಮಾಡಬೇಕು. ಪ್ರೀತಿ ಇರ್ಲಿ, ಅವ್ರ ಜೊತೆಗೆ ಹೋಗಿ ಎಲ್ಲ ಓಕೆ ಪರವಾಗಿಲ್ಲ, ಬಟ್ ಅವ್ರಿಗೆ ಬುದ್ಧಿ ಹೇಳುವುದಾಗ್ಲಿ, ಅವ್ರಿಗೆ ಸಜೆಷನ್ ಕೊಡೋದಾಗ್ಲಿ, ಇದನ್ನ ಮಾಡಿದಾಗ ಮೇ ಬಿ ಮಕರ ರಾಶಿಯವರು ಇಲ್ಲಿ ಪೆಟ್ಟು ತಿನ್ಬೇಕಾದಂತ ಅನಿವಾರ್ಯತೆ ಉಂಟು. 30ರಿಂದ 39 ಕೆಲಸ ಚೇಂಜ್ ಆಯಿತು. ಬಟ್ ಇದೇ ಸಂದರ್ಭದಲ್ಲಿ ನಿಮ್ಮ ತಂದೆಗೆ ಎಲ್ಲೋ ಒಂದು ಕಡೆ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನ ನೋಡಬೇಕಾದಂತಹ ಅನಿವಾರ್ಯತೆ ಉಂಟು. ಈಗ ನೀವು ತಂದೆಯ ಜೊತೆಗೆ ಇದ್ದೀರಿ ಅಂದಾಗ ಮೇ ಬಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗುವುದು. ನೀವು ದೂರ ಇದ್ದೀರಿ ಅಂದಾಗ ತಂದೆಗೆ ಬರ್ತಕ್ಕಂಥ ಸಮಸ್ಯೆಗಳಿಂದ ಅವರು ಮುಕ್ತರಾಗಬಹುದು, ತೊಂದರೆ ಇಲ್ಲ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ತಂದೆಗೆ ಸ್ವಲ್ಪ ಹಾಸ್ಪಿಟಲೈಸ್ ಆಗುವಂತಹ ಒಂದು ಸಾಧ್ಯತೆ ತೀರಾ ಜಾಸ್ತಿ ಇರುವುದರಿಂದ ಅದರ ಬಗ್ಗೆ ತುಂಬಾ ಗಮನ ಕೊಡಿ ಅಂತ ಹೇಳ್ತೇನೆ. ಕೆಲವರಿಗೆ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಆಗ್ಬೋದು, ಇನ್ನು ಕೆಲವರಿಗೆ ಕಡಿಮೆ ಆಗ್ಬೋದು, ಇನ್ನು ಕೆಲವರಿಗೆ ಇಲ್ಲದೆ ಕೂಡ ಹೋಗ್ಬೋದು. ನಾನು ಇಲ್ಲ ಅಂತ ಹೇಳಲ್ಲ, ಓಕೆ. ಯಾಕಂದ್ರೆ ತಂದೆಯ ಜಾತಕ ತುಂಬಾ ಪವರ್ಫುಲ್ ಆಗಿದೆ ಅಂದಾಗ ಮೇ ಬಿ ಅದರಿಂದ ಬಚಾವಾಗುವಂತಹ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಇನ್ನು ಭೂಮಿ ಮನೆ ವಾಹನದ ವಿಚಾರಕ್ಕೆ ಬಂದಾಗ ಭೂಮಿ ವಿಚಾರದಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ, ಇಲ್ಲ ಅಂತೇನಿಲ್ಲ. ಅಚಾನಕ್ ಆಗಿ ನಿಮಗೆ ಮನೆ ಭೂಮಿ ವಾಹನ ಮಾಡುವಂತ ಯೋಗ ಕ್ರಿಯೇಟ್ ಆಗುತ್ತೆ. ಅದು 40 to 49 ಬಹಳ ವಿಶೇಷ ರೀತಿಯಲ್ಲಿ ಕ್ರಿಯೇಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಕೂಡ ನೀವು ಮಾಡಿದ್ದೇ ಆದಲ್ಲಿ, ಅಂದ್ರೆ 30ರಿಂದ 39 ಮನೆ ಮಾಡಿದ್ರಿ, 20ರಿಂದ 29 ಮನೆ ಮಾಡಿದ್ರಿ ಅಂದಾಗ 40ರಿಂದ 49 ಮತ್ತೆ 50ರಿಂದ 59 ಅದೆಲ್ಲ ಚೇಂಜಸ್ ಆಗಿ ಒಂದು ಹೊಸತನ ಬರುತ್ತೆ, ಒಂದು ದೊಡ್ಡ ಮನೆಗೆ ಪ್ರವೇಶ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಪ್ಲಾನ್ ಮಾಡಿ ಮನೆ ಮಾಡ್ತೀರಂತ ಇಂಡಿಕೇಶನ್ ಅಂತೂ ಖಂಡಿತ ಅಲ್ಲ. ಇಲ್ಲಿ ವಿಶೇಷವಾಗಿ ಅಚಾನಕ್ ಆಗಿ ಮನೆ ಆಗುತ್ತೆ. ಈಗ ಒಂದು ಥಾಟ್ಸ್ ಬಂದು ಮನೆ ಮಾಡಬೇಕು, ಫ್ಲಾಟ್ ಮಾಡಬೇಕು, ಏನೋ ಜಾಗ ಖರೀದಿ ಮಾಡಬೇಕಂದಾಗ ವಿದಿನ್ 3 months ಒಳಗಡೆ ಅದು ಮ್ಯಾನಿಫೆಸ್ಟೇಷನ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಬೇಗ ಪ್ರಯತ್ನ ಮಾಡಿ. ನಿಮ್ಮ ತಾಯಿ ತುಂಬಾ ಕಷ್ಟ ಅನುಭವಿಸಿರ್ತಾರೆ, ಅದಕ್ಕಿಂತಲೂ ಹೆಚ್ಚಾಗಿ ನಾನು ಹೇಳಿದೆ ತಾಯಿ ನೋವನ್ನ ಅನುಭವಿಸಿರ್ತಾರೆ ಅಂತ ಒಂದು ಇಂಡಿಕೇಶನ್. ಮಕರ ರಾಶಿಯವರಿಗೆ ತಾಯಿಯಿಂದ ಮತ್ತೆ ತಂದೆಯಿಂದ ಎಲ್ಲೋ ಒಂದು ಕಡೆ ತುಂಬಾ ಸಪೋರ್ಟ್ ಸಿಗುವುದು ಕೆಲವೊಂದು ಬಾರಿ ಇರುವುದಿಲ್ಲ. ಕೆಲವೊಂದು ಸಿಕ್ಕರೂ ಕೂಡ ಕೆಲವರು ಅದನ್ನು ನೆಗ್ಲೆಕ್ಟ್ ಮಾಡಬಹುದು. ಇನ್ನು ಕೆಲವರು ತಂದೆ ತಾಯಿಯಿಂದ ದೂರ ಇದ್ದುಕೊಂಡೇ ತಮ್ಮ ಬದುಕನ್ನು ಕಟ್ಟಿಕೊಳ್ಬಹುದು, ಪರವಾಗಿಲ್ಲ. ಆದ್ರೂ ಕೂಡ ಒಟ್ಟಾರೆ ಒಂದು ನೆನಪಲ್ಲಿ ಇಟ್ಕೊಳ್ಬೇಕು, ಮಕರ ರಾಶಿಯವರು ನೀವು ಒಬ್ಬರೇ. ಅಂದ್ರೆ ನಿಮ್ಗೆ ಯಾವುದೇ ಇದ್ರೂ ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆಯಲ್ಲೋ ಅದು ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಎಲ್ಲಾ ರೀತಿಯಲ್ಲಿ ಕೂಡ. ಅದರಿಂದಾಗಿ ಅದನ್ನ ಜೀವನದಲ್ಲಿ ಯಾವತ್ತೂ ಅರ್ಥ ಮಾಡ್ಕೊಳ್ಳಿ. ನಾನು ಒಬ್ಬನೇ ಇದ್ದುಕೊಂಡು ಸಾಧನೆ ಮಾಡಬೇಕು, ನನಗೆ ಬೇರೆಯವರ ಅಗತ್ಯ ಇಲ್ಲ ಅಥವಾ ನನಗೆ ಅದು ಬೇಕಾಗಿಲ್ಲ. ಇದನ್ನ ಇಟ್ಟುಕೊಂಡಾಗ ಮಕರ ರಾಶಿಯವರು ಒಂದಷ್ಟು ಸಾಧನೆ ಮಾಡಲಿಕ್ಕೆ ಜೀವನದಲ್ಲಿ ಅದು ನಿಮಗೆ ಸಹಾಯ ಮಾಡುತ್ತೆ. ಮಕರ ರಾಶಿಯವರಿಗೆ ವಿಶೇಷವಾಗಿ ಶುಕ್ರನಿಂದ ಶುಕ್ರ ಬಂದಿದ್ದಕ್ಕೆ ಯೋಗಕಾರಕ. ಅದರಿಂದಾಗಿ ಏನಾಗುತ್ತೆ, ಮದುವೆ ಆದ ನಂತರ ನಿಮ್ಮ ಏಳಿಗೆಯನ್ನು ನೀವು ನೋಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. 5ನೇ ಮನೆಯಲ್ಲಿ ವೃಷಭ ರಾಶಿ ಇದೆ. 5ನೇ ಮನೆ ವೃಷಭ ರಾಶಿ ಒಂದು ಶುಕ್ರನ ಆಧಿಪತ್ಯ. ಒಂದು ವೇಳೆ ಮದುವೆ ಆದ ನಂತರ ಹೆಣ್ಣು ಮಕ್ಕಳು ನಿಮಗೆ ಹುಟ್ಟಿದ್ದೇ ಆದಲ್ಲಿ ಬಹಳಷ್ಟು ಪ್ರಗತಿಯನ್ನ ಲೈಫಲ್ಲಿ ನೋಡ್ತೀರಾ, ಬಹಳಷ್ಟು ಏಳಿಗೆಯನ್ನ ಲೈಫಲ್ಲಿ ನೋಡ್ತೀರಾ, ಕಂಫರ್ಟಬಿಲಿಟಿ ಆದ ಲೈಫ್ ನಿಮ್ಮ ಪಾಲಿಗೆ ಬರುತ್ತೆ. ಒಂದು ಲಕ್ಸುರಿ ಲೈಫ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಕ್ರಿಯೇಟ್ ಆಗುತ್ತೆ. ಈಗ 40ರ ನಂತರ ಏನಾಗುತ್ತೆ, ಈಗ 30ರಿಂದ 39 ಕೂಡ ಕಾರ್ಯಕ್ಷೇತ್ರ ಚೇಂಜ್ ಆಗುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ 40ರಿಂದ 49 ಏನು ಕಾರ್ಯಕ್ಷೇತ್ರ ಚೇಂಜ್ ಆಗುತ್ತಲ್ಲ ಅದು ಟೋಟಲಿ ವಿಭಿನ್ನತೆಗೆ ಒಳಗಾಗುತ್ತೆ. ಅಂದ್ರೆ ನಿಮ್ಮ ಕೆಲಸ ಇದ್ದದ್ದೇ ಬೇರೆ, ಈಗ ಇರುವುದೇ ಬೇರೆ, ಅಥವಾ ಅಲ್ಲಿಯ ಒಂದು ವಿಶಿಷ್ಟತೆನೇ ಬೇರೆ, ಇಲ್ಲಿಯ ವಿಶಿಷ್ಟತೆನೇ ಬೇರೆ. ಆ ತರದ ಇಂಪ್ಯಾಕ್ಟ್ ನಿಮ್ಮಲ್ಲಿ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ಮನೆ ಕೂಡ ಚೇಂಜ್ ಆಗುತ್ತೆ. ಕೆಲವೊಂದು ಬಾರಿ ಮನೆ ಹೇಗೆ ಚೇಂಜ್ ಆಗುತ್ತೆ ಅಂದ್ರೆ
ಹುಟ್ಟಿ ಬೆಳೆದ ಮನೆಯೇ ಬೇರೆ, ಈಗ ಇರೋ ಮನೆಯೇ ಬೇರೆ, ಬೇರೆ ಕಡೆಗೆ ಹೋಗಿ ಮನೆ ಮಾಡಿದೆ ಅಂತಹ ಒಂದು ಪರಿಸ್ಥಿತಿ ನಮ್ಮ ಮಕರ ರಾಶಿಯವರಿಗೆ ಡೆಫಿನೆಟ್ ಆಗಿ ಉಂಟಾಗುತ್ತೆ. 42-49 ಅಲ್ಲಿ ಇದನ್ನು ನೋಡ್ಲಿಕ್ಕೆ ನಿಮಗೆ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್. ಇಷ್ಟ ಮಚ್ ಬೆಟರ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. 40-49 ಕೂಡ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ನೀವು ಮೋಸ ಹೋಗುವಂಥದ್ದು, ಒಂದಷ್ಟು ತೊಂದರೆಗಳಾಗುವಂಥದ್ದು, ಒಂದಷ್ಟು ಸ್ನೇಹಿತರ ಜೊತೆಗೆ ಏನೋ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರಗಳ ಮಾಡಿ ಕೂಡ ಕಳ್ಕೊಳ್ಳುವಂಥದ್ದು ಇರ್ತದೆ. ದಯವಿಟ್ಟು ಹೇಳ್ತೀನಿ ನಿಮಗೆ, ಪೇಪರ್ ವರ್ಕ್ ಮಾಡದೆ ಯಾವುದಕ್ಕೂ ಮುಂದುವರಲಿಕ್ಕೆ ಪ್ರಯತ್ನ ಮಾಡಬೇಡಿ, ಅನ್ಯಥಾ ಒಂದಷ್ಟು ಸಮಸ್ಯೆಗಳು ನಿಮ್ಮ ಬೆನ್ನಟ್ಟಿ ಬರುತ್ತೆ ಅಂತ ಇಂಡಿಕೇಶನ್ ಇದೆ. 5ನೇ ಮನೆಯಲ್ಲಿ ವೃಷಭ ರಾಶಿ ಬಂದಿರುತ್ತೆ. ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿರ್ತಾರೆ, ಅದರಲ್ಲೂ ಹೆಣ್ಣು ಮಗು ಆದ್ರೆ ನಿಮಗೆ ಭಾಗ್ಯಕ್ಕೆ ತುಂಬಾನೇ ಬಲ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಅದರ ಜೊತೆಗೆ ವಿಶೇಷವಾಗಿ ಏನಾಗುತ್ತೆ, ನಿಮ್ಮ ಪ್ರೀತಿ ಪ್ರೇಮ ಸ್ನೇಹಿತರು ಏನೇ ಇದ್ರು ಕೂಡ ಅದು ಹಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ನಿಮ್ಮಲ್ಲಿ ದುಡ್ಡು ಇದೆ, ಅವ್ರಿಗೆ ದುಡ್ಡು ಖರ್ಚು ಮಾಡ್ತೀರಿ, ಅವ್ರು ನಿಮ್ಮ ಹಿಂದೆ ಇರ್ತಾರೆ. ಒಂದ್ ವೇಳೆ ನೀವು ದುಡ್ಡು ಖರ್ಚು ಮಾಡ್ತಾ ಇಲ್ಲ, ನಿಮ್ಮಲ್ಲಿ ಇಲ್ಲ, ಒಂದು ರಿಯಲ್ ನಿಮ್ಗೆ ಪ್ರೀತಿ ಬೇಕು, ರಿಯಲ್ ಆದಂತ ಸ್ನೇಹ ಬೇಕು ಅಂದಾಗ ಮಕರ ರಾಶಿಯವರಿಗೆ ಸಿಗುವಂತ ಸಾಧ್ಯತೆಗಳು ತೀರಾ 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 ಕಡಿಮೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಈಗ ಸ್ನೇಹಿತರಿಗೆ ಸಹಾಯ ಮಾಡಬಾರ್ದು ಅಂತಲ್ಲ, ಮಾಡಿ, ತೊಂದರೆ ಇಲ್ಲ, ಬಟ್ ಅವರಿಂದ ಕೂಡ ಅಂತದ್ದೇ ಒಂದು ರಿಯಾಕ್ಷನ್ ನಿಮ್ಗೆ ಬಂದಾಗ ಅದು ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಇರ್ತದೆ. ಅನ್ಯಥಾ ನಾವು ಎಲ್ಲೋ ಒಂದ್ ಕಡೆ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೇವೆ ಅಂದ್ರೆ ಇಂಡಿಕೇಶನ್. ಅದಕ್ಕೋಸ್ಕರ ಹೇಳ್ತೀನಿ, ತುಂಬಾ ಯಾರನ್ನು ಕೂಡ ನಂಬುವ ಹಾಗಿಲ್ಲ, ಎಷ್ಟು ಬೇಕೋ ಅಷ್ಟೇ. ಆನಂತರ ನಿಮ್ಮ ಪ್ರೀತಿ ಪ್ರೇಮ ಅಂತ ಏನಿದೆ ಅದು ನಿಮ್ಮ ಸಂಪತ್ತನ್ನು ನೋಡಿಕೊಂಡು, ನಿಮ್ಮ ದುಡ್ಡನ್ನು ನೋಡಿಕೊಂಡೇ ಪ್ರೀತಿ ಪ್ರೇಮ ಬರುತ್ತೆ, ಅನ್ಯಥಾ ಬರಲ್ಲ ಅಂತ ಒಂದು ಇಂಡಿಕೇಶನ್. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಇನ್ನು ನಮ್ಮ ಮಕರ ರಾಶಿಯವರಿಗೆ ಶತ್ರುಘಾಟದ ಬಗ್ಗೆ ಮಾತಾಡಬೇಕಾದ್ರೆ ಅದು ಅಷ್ಟು ಸುಲಭ ಅಲ್ಲ. ಶತ್ರುಘಾಟ ಯಾವುದು ಕೂಡ ಇರೋ ಪಾಲಿಗೆ ಅಷ್ಟು ಇಂಪ್ಯಾಕ್ಟ್ ಅಂತೂ ಖಂಡಿತ ಕ್ರಿಯೇಟ್ ಮಾಡಲ್ಲ. ಮಲ್ಟಿಪಲ್ ಸಾಲಗಳನ್ನ ಮಾಡ್ಕೊಳ್ತೀನಿ ಅಂತ ಕೆಲವರಿಗೆಲ್ಲ ಇಂಡಿಕೇಶನ್ ಇದೆ. ಮಲ್ಟಿಪಲ್ ಸಾಲ ಮಾಡಿದ್ರು ಕೂಡ ಅದನ್ನ ತೀರಿಸುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಬಳಿಗೆ ಡೆಫಿನೆಟ್ ಕ್ರಿಯೇಟ್ ಆಗುತ್ತೆ. ಆನಂತರ ನಿಮಗೆ ಆರೋಗ್ಯದ ಸಮಸ್ಯೆ ಬಂದ್ರೆ, ಉಸಿರಾಟಕ್ಕೆ ಸಂಬಂಧ ಬಂದ್ರೆ, ನಿಮ್ಮ ಉಸಿರಾಟ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಕೆಲವೊಮ್ಮೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವಂಥದ್ದು, ಆನಂತರ ಕೆಲವರಿಗೆಲ್ಲ ನರ ದೌರ್ಬಲ್ಯ ಕಾಡುವಂಥದ್ದು, ಕೆಲವೊಮ್ಮೆ ಸೆಕ್ಸುವಲಿ ಡಿಸೀಸ್ ಏನಾದರೂ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಮ್ಮ ಮಕರ ರಾಶಿಯವರ ಜಾತಕಕ್ಕೆ. ಇದನ್ನು ಅರ್ಥ ಮಾಡ್ಕೊಂಡ್ರಿ ಮುಂದೆ ಹೋಗಿ ತುಂಬಾನೇ ಚೆನ್ನಾಗಿರ್ತಾರೆ. ಇನ್ನು ನಿಮ್ಮ ಪಾರ್ಟ್ನರ್ನ ವಿಚಾರಕ್ಕೆ ಬಂದಾಗ ಎಲ್ಲೊಂದ್ ಕಡೆ ಅವ್ರು ನಿಮ್ಮ ಪಾರ್ಟ್ನರ್ ಇಮೋಷನಲ್ ಆಗಿರ್ತಾರೆ, ಇಮೋಷನಲ್ ಬೇಸ್ಡ್ ಪರ್ಸನ್ ಆಗಿರ್ತಾರೆ. ಅದರಿಂದಾಗಿ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಜೋರ್ ಮಾಡುವ ಹಾಗಿಲ್ಲ. ಅವ್ರನ್ನ ಇಮೋಷನಲ್ ಆಗಿ ನೀವು ನಿಮ್ಮ ತೆಕ್ಕೆಗೆ ತಗೊಳ್ಬೇಕಾದಂತ ಅನಿವಾರ್ಯತೆ ಉಂಟು. ಭಾವನಾತ್ಮಕವಾಗಿ ಅವ್ರ ಜೊತೆಗೆ ಟಚ್ ಆದಾಗ ಖಂಡಿತ ನಿಮ್ಮ ಮ್ಯಾರಿಡ್ ಲೈಫ್ ಏನಿದೆ ಅದು ಬಹಳ ಉನ್ನತ ಮಟ್ಟಕ್ಕೆ ಸಾಗುವಂತ ಸಾಧ್ಯತೆ ತೀರಾ ಜಾಸ್ತಿ. ನಾನು ಸ್ಟಡಿ ಮಾಡಿದ ಪ್ರಕಾರ ಕೆಲವು ಗಂಡ ಹೆಂಡತಿಯರಲ್ಲಿ ಮತಭೇದ ಇರುತ್ತೆ, ಇಮೋಷನಲ್ ಆಗಿ ಟಚ್ ಆಗ್ಲಿಕ್ಕೆ ಆಗುದಿಲ್ಲ. ಬಟ್ ಯಾರು ಆಗಿದ್ದಾರೆ ಅವರ ವೈವಾಹಿಕ ತುಂಬಾನೇ ಚೆನ್ನಾಗಿದೆ. ಅದರಿಂದಾಗಿ ಮಕರ ರಾಶಿಯವರಿಗೆ ಒಂದೇ ಒಂದು ಸಜೆಷನ್, ನೀವು ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ, ಗಂಡ ಆದ್ರೆ ಹೆಂಡತಿ, ಹೆಂಡತಿ ಆದ್ರೆ ಗಂಡ, ಅವ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಇಮೋಷನಲ್ ಆಗಿ ನೀವು ಕನೆಕ್ಟ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಮದುವೆ ಆಗ್ಬೇಕಾದ್ರೆ ತಾಯಿ ಕಡೆಯಿಂದ ಹುಡುಗಿ ಅಥವಾ ಹುಡುಗನನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ, ಆವಾಗ ಅದು ಬಹಳ ಮ್ಯಾನಿಫೆಸ್ಟೇಷನ್ ಬೇಗನೆ ಆಗುತ್ತೆ. ಆನಂತರ ತಂದೆಯ ಕಡೆ ಅವರಿಂದ ನೀವು ಸಪೋರ್ಟ್ ಅನ್ನ ಪಡ್ಕೊಂಡಾಗ ಕೂಡ ನಿಮ್ಮ ಮದುವೆಗೆ ಒಂದಷ್ಟು ಸಪೋರ್ಟ್ ಒದಗಿ ಬಂದು ಬೇಗನೆ ಮದುವೆ ಆಗುತ್ತೆ. ಆಕ್ಚುಲಿ ಮದುವೆ ನಿಮಗೆ 30ನೇ ವಯಸ್ಸಿನ ನಂತರ ಅದು ಸುಖ ಕೊಡುತ್ತೆ. ಹೆಚ್ಚಾಗಿ 33-34ರಲ್ಲಿ ಮದುವೆ ಆಗುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಕೆಲವರಿಗೆಲ್ಲ ಬೇಗ ಮದುವೆ ಆಗ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ನಿಮ್ಗೆ ಎಷ್ಟೇ ಬೇಗ ಮದುವೆ ಆದ್ರೂ ಕೂಡ 31-32ನೇ ವಯಸ್ಸಿನ ನಂತರ ಮಾತ್ರನೇ ನೀವು ಸುಖ ಅನುಭವಿಸ್ತೀರಾ. ಅದಕ್ಕಿಂತ ಮುಂಚೆ ತುಂಬಾನೇ ವೇರಿಯೇಷನ್ಸ್ ಅನ್ನ ನೋಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ನಿಮ್ಮ ಆಯುಷ್ಯ ಸ್ಥಾನಕ್ಕೆ ಬಂದಾಗ ಅಲ್ಲಿ ಸಿಂಹರಾಶಿ ಇದೆ, ಆಯುಷ್ಯಕ್ಕೆ ಸಂಬಂಧಪಟ್ಟಿದೆ, ಪರವಾಗಿಲ್ಲ, ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಬಟ್ ಸಿಂಹರಾಶಿ 8ನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರು, ಪ್ರೀತಿ ಪ್ರೇಮ ಇದೆಲ್ಲ ಒಂದು ಡಿಟ್ಯಾಚ್ಮೆಂಟ್ಗೆ ಒಳಗಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅದರಲ್ಲಿ ರಹಸ್ಯಗಳನ್ನು ಬಳಸ್ಕೊಂಡು ನೀವು ಹೋಗ್ತಿರೋ ಇಂಡಿಕೇಶನ್ ಇದೆ. ಮಕರ ರಾಶಿಯ ಜಾತಕದವರು ಏನಾದರೂ ಜ್ಯೋತಿಷ, ವಾಸ್ತು, ಸಂಖ್ಯಾಶಾಸ್ತ್ರ ಅಂತ ಹೋಗ್ತಾ ಇದ್ದಾರೆ ಅಂದಾಗ ಡೆಫಿನೆಟ್ ಆಗಿ ಅವರಿಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅದೇ ಅಲ್ಲದೆ ನೀವೇನಾದರೂ ಮಕರ ರಾಶಿಯವರು ಈ ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇದನ್ನೆಲ್ಲ ಸ್ವಲ್ಪ ಡಿಕೋಡ್ ಮಾಡೋದ್ರ ಮುಖಾಂತರ ಕೂಡ 8ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ ನೀವು ಪಾರಾಗಬಹುದು ಅಂತ ಹೇಳ್ತೇನೆ. ಬಹಳ ಫೇವರಬಲ್ ಆಗುತ್ತೆ. ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅವರು ಬಹಳ ಎಬಿಲಿಟಿ ಪರ್ಸನ್ ಆಗಿರ್ತಾರೆ. ಅವರಲ್ಲಿ ದುಡ್ಡು ಇಲ್ಲದಿದ್ರು ಕೂಡ ಅವರ ಗಮಂಡಿ ಏನಿರುತ್ತೆ ಅದು ಬಹಳ ವಿಶೇಷ ಮಟ್ಟದಲ್ಲಿರುತ್ತೆ. ಅವ್ರು ನಿಮ್ಮ ಹತ್ರ ಯಾವುದೇ ರೀತಿಯ ಸಹಾಯವನ್ನು ಬಯಸುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಕೆಲವರಿಗೆ ಇನ್ಲಾಸ್ ಅಲ್ಲಿ ಏನಿರ್ತಾರೆ ಅಂದ್ರೆ ಅವ್ರ ಅತ್ತೆ ಮನೆಯಲ್ಲಿ ಏನಿರ್ತಾರೆ ಅವರು ಯಾರಾದ್ರೂ ಕೂಡ ಡಾಕ್ಟರ್ ಆಗಿರ್ಬೋದು, ಅಥವಾ ಸಮಾಜ ಸೇವೆ ಮಾಡುವವರು ಇರ್ಬೋದು, ಅಥವಾ ರಾಜಕಾರಣಿಗಳಿರ್ಬೋದು, ಅಥವಾ ರಾಜಕಾರಣದಲ್ಲಿ ಮುಂದುವರಿಯುವಂತ ವ್ಯಕ್ತಿಗಳು ಕೂಡ ಅವ್ರು ಇರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಅರ್ಥ ಮಾಡ್ಕೊಳ್ಳಿ. ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ, ಯಾವುದೇ ಕಾರಣಕ್ಕೂ ಅವ್ರ ಜೊತೆಗೆ ಜಗಳ ಮಾಡಬೇಡಿ. ಯಾಕಂದ್ರೆ ನಿಮ್ಗಿಂತ ಹೆಚ್ಚು ಬಲಯುತರು ಯಾರಾಗಿರ್ತಾರೆ, ನಿಮ್ಮ ಇನ್ಲಾಸ್ ಆಗಿರ್ತಾರೆ. ಮುಂದೆ ಹೋಗಿ ನೀವು ಆಗ್ಬೋದು, ಅದು ವಿಷಯ ಬೇರೆ, ಬಟ್ ಅದಕ್ಕಿಂತ ಮುಂಚೆ ಅವರೇ ಆಗಿರ್ತಾರೆ. ಅದರಿಂದಾಗಿ ಎಷ್ಟು ಸಾಧ್ಯನೋ ಅಷ್ಟು ಅವ್ರ ಜೊತೆಗೆ ಒಂದು ಕಾಂಪ್ರಮೈಸ್ ಲೆವೆಲ್ ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಫ್ರೆಂಡ್ ಲೆವೆಲ್ ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ, ಫ್ರೆಂಡ್ಲಿ ಆಗಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಇದರ ಮುಖಾಂತರ ಸ್ತ್ರೀಯರಾದ್ರೂ ಕೂಡ ಅವರ ಒಂದು ಗಂಡನ ಮನೆಯಲ್ಲಿ ಅವರ ಒಂದು ಸ್ಥಾನಮಾನವನ್ನು ಭದ್ರಪಡಿಸಿಕೊಳ್ಳಿಕ್ಕೆ ಇದು ಬಹಳ ನಿಮಗೆ ಹೆಲ್ಪ್ ಅಂತೂ ಮಾಡಿಯೇ ಮಾಡ್ತದೆ. ಭಾಗ್ಯಕ್ಕೆ ಬಂದಾಗ ಅಲ್ಲಿ ಕನ್ಯಾ ರಾಶಿ ಇದೆ. ಒಂದಷ್ಟು ಗುರುವಿನ ಸೇವೆ ಮಾಡಬೇಕಾದ ಅನಿವಾರ್ಯತೆ, ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡಬೇಕಾದ ಅನಿವಾರ್ಯತೆ, ಆವಾಗ ನಿಮ್ಮ ಭಾಗ್ಯಕ್ಕೆ ಬಲ ಬಂದು ಬಿಡುತ್ತೆ. ಎಲ್ಲೊಂದ್ ಕಡೆ ಕನ್ಯಾ ರಾಶಿ 9ನೇ ಮನೆಯಲ್ಲಿ ಇರುವುದರಿಂದ ಏನಾಗುತ್ತೆ, ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು, ನರ ದೌರ್ಬಲ್ಯ ಬರುವಂಥದ್ದು, ಹೆಚ್ಚಾಗಿ ಮಕರ ರಾಶಿಯವರಿಗೆ ತಂದೆಗೆ ಕಾಲು ನೋವಿನ ಸಮಸ್ಯೆಗಳು, ಪಾದ ನೋವಿನ ಸಮಸ್ಯೆಗಳು, ನಡಿಲಿಕ್ಕೆ ಆಗದ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ.
ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕೂಡ ದೇವರ ಕೋಣೆ ಉಂಟು, ದೇವಸ್ಥಾನ ಉಂಟು, ಅಥವಾ ದೇವರ ಕೋಣೆ ಮಾಡ್ಕೊಂಡಿದ್ದೀರಾ, ಪ್ರತಿದಿನ ದೇವರ ಕೋಣೆ ಫೋಟೋಗಳನ್ನ, ಮೂರ್ತಿಗಳನ್ನ ಒರೆಸಿ ಆ ದೇವರ ಕೋಣೆಯನ್ನು ಸ್ವಚ್ಛ ಮಾಡಿ ದೀಪ ಹಚ್ಚುವುದರಿಂದ ನೀವು ಮಕರ ರಾಶಿಯವರು ನಿಮಗೆ 9ನೇ ಮನೆಯಲ್ಲಿ ಇರತಕ್ಕಂತಹ ಕನ್ಯಾ ರಾಶಿ ಇಂಪ್ಯಾಕ್ಟ್ ಇಂದ ಅದು ಡೌನ್ ಆಗುತ್ತೆ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಲಿಕ್ಕೆ ಕೂಡ ನಿಮಗೆ ಅದು ಅನುವು ಮಾಡಿಕೊಡುತ್ತೆ. ಅದರ ಜೊತೆಗೆ ಕನ್ಯಾ ರಾಶಿ 9ನೇ ಮನೆಯಲ್ಲಿ ಇರುವುದರಿಂದ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಹೋಗುವಂತ ಯೋಗ ಭಾಗ್ಯ ತೀರಾ ಜಾಸ್ತಿ ಆಗಿರುವುದರಿಂದ ತುಂಬಾ ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಖಂಡಿತ ಅದನ್ನು ಮುಂದುವರಿಸಿಕೊಂಡೋಗಿ ಈ ಸಣ್ಣ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಅನುಭವಿಸ್ತೀರಾ. 10ನೇ ಮನೆಗೆ ಬಂದಾಗ ಇಲ್ಲಿ ತುಲಾ ರಾಶಿ ಇದೆ. ತುಲಾ ರಾಶಿ ಅಂದ್ರೆ ಏನಾಗುತ್ತೆ ನೋಡಿ, ಹೆಚ್ಚಾಗಿ ನೀವು ಬಿಸ್ನೆಸ್ ಮಾಡುವಂತ ಯೋಗ ಭಾಗ್ಯ ಇರ್ತದೆ, ನಿಮ್ಗೆ ಇರುವುದಿಲ್ಲ ಅಂತ ಏನಿಲ್ಲ. ಬಿಸ್ನೆಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಒಂದು ಟ್ರೇಡಿಂಗ್ ಮಾಡುವಂಥದ್ದು, ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿಂದ ದುಡ್ಡು ತಗೊಳ್ಳುವಂಥದ್ದು, ಇದೆಲ್ಲ ಒಂದು ಯೋಗ ಭಾಗ್ಯ ಇದ್ದೇ ಇರ್ತದೆ. ತುಲಾರಾಶಿ 10ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಕಾರ್ಯಕ್ಷೇತ್ರ ಇರ್ಬೋದು ಅಥವಾ ನಿಮ್ಮ ವ್ಯಾಪಾರನೇ ಇರ್ಬೋದು, ತುಂಬಾನೇ ವೇರಿಯೇಷನ್ ಅಂದ್ರೆ ಒಂದು ವಾರ ವ್ಯಾಪಾರ ಉಂಟು, ಮತ್ತೊಂದು ವಾರ ಏನೂ ಇಲ್ಲ, ಒಂದು ತಿಂಗಳು ವ್ಯಾಪಾರ, ಮತ್ತೊಂದು ತಿಂಗಳು ಏನೂ ಇಲ್ಲ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಕೆಲಸದಲ್ಲಿದ್ದರೂ ಕೂಡ ಬಹಳ ಫ್ಲಕ್ಚುಯೇಷನ್ ಅನ್ನ ಅದು ಉಂಟು ಮಾಡುತ್ತೆ. ಗೊತ್ತಿಲ್ಲ ನೀವು ನಿಮ್ಗೆ ಅದನ್ನ ಹೇಗೆ ತಗೊಂಡು ಹೋಗ್ಬೇಕಂತ. ಬಟ್ ಇರುವುದೇ ಹಾಗೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ, ಕಾರ್ಯಕ್ಷೇತ್ರ ಆಟೋಮೆಟಿಕ್ಲಿ ಮೇಂಟೈನ್ ಆಗಲಿಕ್ಕೆ ಶುರುವಾಗುತ್ತೆ. ಇನ್ನು ಕೆಲವರಿಗೆಲ್ಲ ತುಲಾರಾಶಿ 10ನೇ ಮನೆಯಲ್ಲಿ ಇರುವುದರಿಂದ ಕೆಲಸಕ್ಕೆ ಸೇರಿದ ನಂತರ ಮದುವೆ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಕೆಲಸಕ್ಕೆ ಸೇರಿದ ನಂತರ ರಿಲೇಶನ್ಶಿಪ್ ಕೂಡ ಬರುತ್ತೆ. ಅಲ್ಲಿದ್ದವ್ರ ಜೊತೆಗೆ ನೀವು ಪ್ರೀತಿ ಪ್ರೇಮ ಮಾಡಿ ಕೂಡ ಅವ್ರ ಜೊತೆಗೆ ಮದುವೆ ಆಗುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ತೊಂದರೆ ಅಂತೂ ಖಂಡಿತ ಅಲ್ಲ, ಎಲ್ಲ ಸರಿ ಉಂಟು ಅಂತ ಆದಾಗ ಖಂಡಿತ ಪ್ರೊಸೀಡ್ ಆಗಿ, ಏನು ಸಮಸ್ಯೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಈಗ ನಿಮ್ಮ ಮನೆಯಲ್ಲಿ ಮಕರ ರಾಶಿಯ ಒಬ್ಬ ಹೆಣ್ಣು ಮಗಳಿದ್ದಾಳೆ ಅಂತ ಇಟ್ಕೊಳ್ಳೋಣ. ಅವಳಿಗೆ ಆಕ್ಚುಲಿ ಮದುವೆ ಆಗ್ತಾ ಇಲ್ಲ. ಹಾಗಾದ್ರೆ ಅವಳೊಂದು ಕೆಲಸಕ್ಕೆ ಸೇರ್ಕೊಂಡಾಗ, ಒಂದು ಕೆಲಸ ಅಂತ ಹಿಡಿದಾಗ ಅವಳಿಗೆ ಬಹಳ ಬೇಗನೆ ಮದುವೆ ಆಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸರ್. ಅದಕ್ಕೋಸ್ಕರ ನೀವು ಅದಕ್ಕೆ ಪ್ರಯತ್ನ ಮಾಡಿದಾಗ ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಓಕೆ, ಗೊತ್ತಾಯ್ತು. 11ನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಇರುವುದರಿಂದ ನಿಮಗೆ ನಿಮ್ಮ ತಂದೆಗೆ ಅವರ ಒಡ ಹುಟ್ಟಿದವರಿಂದ ಸಮಸ್ಯೆಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ ಬಂದಿರುತ್ತೆ. ನಿಮಗೂ ಕೂಡ ತಂದೆಯ ಒಡ ಹುಟ್ಟಿದವರು ಕೆಲವೊಂದು ಬಾರಿ ತುಂಬಾನೇ ಇರಿಟೇಷನ್ ಮಾಡಿರ್ಬೋದು, ತುಂಬಾ ತೊಂದರೆಗಳನ್ನು ಕೊಟ್ಟಿರ್ಬೋದು ಅವರು, ಅಥವಾ ಕೆಲವೊಂದು ಬಾರಿ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ತಂದೆಯ ಒಡ ಹುಟ್ಟಿದವರೇ ಎಲ್ಲೋ ಒಂದು ಕಡೆ ಮೋಸಗಳನ್ನು ಕೂಡ ಮಾಡಿರ್ಬೋದು. ಅದರ ಜೊತೆಗೆ ಕೆಲವೊಂದು ಬಾರಿ ಏನಾಗುತ್ತೆ, ನಿಮ್ಮ ಅಣ್ಣ ಮತ್ತೆ ಅಕ್ಕ ಅವ್ರ ಜೊತೆಗೆ ಡಿಟ್ಯಾಚ್ಮೆಂಟ್. ಯಾಕಂದ್ರೆ ನಿಮ್ಮ 3ನೇ ಮನೆಯಲ್ಲಿ ಯಾವ ರಾಶಿ ಇದೆ, ಅಲ್ಲಿ ಮೀನ ರಾಶಿ ಇದೆ, ಅದು ಐಸೋಲೇಷನ್ ಮಾಡುವಂತ ರಾಶಿ. ಆನಂತರ ಅಲ್ಲಿರ್ಬೇಕಂತ ರಾಶಿ 6ನೇ ಮನೆಯಲ್ಲಿದೆ. ಮತ್ತೆ ನಿಮ್ಮ 11ನೇ ಮನೆ ವೃಶ್ಚಿಕ ರಾಶಿ ಇರುವುದರಿಂದ ನಿಮ್ಮ ಒಡ ಹುಟ್ಟಿದವರು ಯಾರೇ ಇದ್ರು ಕೂಡ ಅವ್ರ ಜೊತೆಗೆ ಡಿಟ್ಯಾಚ್ಮೆಂಟ್ ಉಂಟಾಗುತ್ತೆ. ಅವ್ರು ನಿಮ್ಮಿಂದ ದೂರ ಹೋಗ್ತಾರೆ, ಅಥವಾ ಕೆಲವೊಮ್ಮೆ ನಿಮಗೆ ಒಡ ಹುಟ್ಟಿದವರೇ ಇರುವುದಿಲ್ಲ ಅಂತ ಒಂದು ಇಂಡಿಕೇಶನ್. ಈಗ ಒಡ ಹುಟ್ಟಿದವರು ಇದ್ದಾರೆ ಅಂದಾಗ ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ, ಬಟ್ ಅವರಿಂದ ಏನು ಲಾಭ ಬರುತ್ತೆ ಏನೋ ಆಗುತ್ತೆ ಅಂತ ಅದು ಇಂಡಿಕೇಶನ್ ಖಂಡಿತ ಅಲ್ಲ. ಈಗ ದೂರ ಇದ್ದಾಗ ಏನಾಗುತ್ತೆ, ಒಡ ಹುಟ್ಟಿದವರು ತುಂಬಾನೇ ಚೆನ್ನಾಗಿರ್ತಾರೆ, ಒಟ್ಟಿಗೆ ಇದ್ದಾಗ ಮತಭೇದಗಳು ಉಂಟಾಗುತ್ತೆ ಅಂತ ಇಂಡಿಕೇಶನ್ ಇದೆ. ಒಟ್ಟಾರೆ ಒಡ ಹುಟ್ಟಿದವ್ರ ಜೊತೆಗೆ, ಅಣ್ಣನ ಜೊತೆಗೆ, ಅಕ್ಕನ ಜೊತೆಗೆ ನಿಮ್ಮ ಒಂದು ಡಿಟ್ಯಾಚ್ಮೆಂಟ್ ಉಂಟಾಗುತ್ತೆ ಅಂತ ಇಂಡಿಕೇಶನ್ ಇದೆ. ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಇನ್ನು 12ನೇ ಮನೆಯಲ್ಲಿ ಅಂದ್ರೆ ನಿಮ್ಮ 11ನೇ ಮನೆಯದು ಲಾಭ ಸ್ಥಾನಕ್ಕೆ ಸಂಬಂಧ. ವೃಶ್ಚಿಕ ರಾಶಿ ಇರುವುದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ರಹಸ್ಯಗಳನ್ನು ಬಳಸಿಕೊಳ್ಳುವುದರ ಮುಖಾಂತರ ಒಂದಷ್ಟು ಆ ಲಾಭವನ್ನ ಜಾಸ್ತಿನೇ ಪಡ್ಕೊಳ್ಬಹುದು, ಸ್ಯಾಲರಿಯನ್ನು ಜಾಸ್ತಿನೇ ಪಡ್ಕೊಳ್ಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಟ್ಟೆ ಕೊಡ್ತದೆ, ಚಿಂತೆ ಮಾಡಬೇಡಿ. ಆನಂತರ 12ನೇ ಮನೆಯಲ್ಲಿ ನಿಮಗೆ ಧನುರಾಶಿ ಇರುವುದರಿಂದ ನಿಮಗೆ ವಿದೇಶದಲ್ಲಿ ಹೋದಾಗ ತುಂಬಾನೇ ಒಳ್ಳೆಯ ಪ್ರಾಫಿಟ್ ಬರುತ್ತೆ, ತುಂಬಾನೇ ಒಳ್ಳೆಯಲ್ಲಿ ಪ್ರಗತಿ ಬರುತ್ತೆ. ಸರ್ ನಾವು ಊರಲ್ಲಿ ಇದ್ದೇವೆ ಸರ್, ಎಲ್ಲಿ ವಿದೇಶಕ್ಕೆ ಹೋಗ್ಲಿಕ್ಕೆ ಆಗಿದೆ, ಪರವಾಗಿಲ್ಲ, ತೀರ್ಥಕ್ಷೇತ್ರ ಯಾತ್ರೆ ಮಾಡಿ, ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದಲ್ಲಿ ಸೇವೆ ಮಾಡಿ, ಎಲ್ಲಾದ್ರೂ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲಿ ಹೋಗಿ ಅವರಿಗೆ ಸಹಾಯ ಮಾಡಿ, ಅದು ತನು ಮನ ಧನದಿಂದ ಸಹಾಯ ಮಾಡ್ಬೋದು, ಪರವಾಗಿಲ್ಲ. ಅದು ಒಳ್ಳೆ ರಿಸಲ್ಟ್ ಅನ್ನ, ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ. ಅದರಿಂದಾಗಿ 12ನೇ ಮನೆಯ ಧನುರಾಶಿ ಅಂತ ಏನಿದೆಯಲ್ಲ ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ನಿಮಗೆ. ಇದರಿಂದಾಗಿ ಖರ್ಚು ವೆಚ್ಚಗಳಲ್ಲಿ ನೀವು ಒಂದು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಇತ್ತು. ಇದನ್ನ ಮಾಡ್ಕೊಂಡಾಗ, ಯಾಕಂದ್ರೆ ಧನುರಾಶಿ ಬಂದು ಅದು ಅಭಿವೃದ್ಧಿಯ ರಾಶಿ, ಅದು ನಿಮ್ಮ ಭಾಗ್ಯವನ್ನು ಕೊಡುವಂತ ರಾಶಿ. 12ನೇ ಮನೆಯಲ್ಲಿ ಬಂದಿದೆ ಅಂದಾಗ ದಾನ ಧರ್ಮ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ 100% ಇದೆ. ಇದೆಲ್ಲವನ್ನ ನೀವು ಕ್ರೋಢೀಕರಿಸಿಕೊಂಡು ಹೋದಾಗ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಒಂದಷ್ಟು ಸಕ್ಸಸ್ ಅನ್ನ, ಒಂದಷ್ಟು ಏಳಿಗೆಯನ್ನ ಪಡಿಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ನಾನು ಒಂದು ಸಜೆಷನ್ ಮಾಡ್ತೇನೆ, ಮಕರ ರಾಶಿಯವರು ಹುಟ್ಟಿದ ಊರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ತುಂಬಾ ಜನ ವಿದೇಶದಲ್ಲಿ ಹೋಗಿ ನೆಲೆಸ್ತಾರೆ, 30ರಿಂದ 39 ಆ ಒಂದು ಯೋಗ ಕ್ರಿಯೇಟ್ ಆಗುತ್ತೆ. ಖಂಡಿತ ಅದನ್ನು ಮಾಡಬಹುದು. ಅವಾಗ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಬರ್ತದೆ. ನೋಡಿ, ನಿಮ್ಗೆ ಹೇಳಿಕೊಡ್ತೇನೆ ನಾನು, ನಿಮ್ಮ ಲೈಫು 31ನೇ ವಯಸ್ಸಿನ ನಂತರ ಬಹಳಷ್ಟು ದೊಡ್ಡ ಮಟ್ಟಿಗೆ ಪರಿವರ್ತನೆಗೊಳಗಾಗುತ್ತೆ, ಚೇಂಜಸ್ಗೆ ಒಳಗಾಗುತ್ತೆ. ಆ ಮೂಮೆಂಟಲ್ಲಿ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳನ್ನು ನೀವು ಪಾರಾಗಿ ಬಿಟ್ಟಿರ್ತೀರಾ. ಬಟ್ ಆ ಸಂದರ್ಭದಲ್ಲಿ ನಿಮ್ಮ ತಂದೆ ಆರೋಗ್ಯದ ಬಗ್ಗೆ ಮಾತ್ರ ತುಂಬಾ ಗಮನ ಕೊಡಬೇಕಾಗುತ್ತೆ. 40ರ ನಂತರ ನಿಮಗೆ ತುಂಬಾ ದುಡ್ಡು ನೋಡ್ಲಿಕ್ಕೆ ಸಿಗುತ್ತೆ. 40ರಿಂದ 49, 50ರಿಂದ 59, 60ರಿಂದ 69 ಈ 30 ವರ್ಷಗಳ ಕಾಲ ಮಕರ ರಾಶಿಯವರ ಒಂದು ದಿನ ಅಂತ ಹೇಳ್ತೇನೆ. ಅವ್ರು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತಾರೆ ಲೈಫಲ್ಲಿ, ಅದನ್ನ ಏಳಿಗೆಯನ್ನು ಪಡ್ಕೊಳ್ತಾರೆ. ಅದರ ಜೊತೆಗೆ ಅವ್ರಿಗೆ ಲೈಫಲ್ಲಿ ಏನು ಅಚೀವ್ ಮಾಡ್ಲಿಕ್ಕೆ ಉಂಟು ಆ ಮೂಮೆಂಟ್ ಅಲ್ಲಿ ಅವರು ಅಚೀವ್ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಖಂಡಿತ ಅದೊಂದು ಪರಿಸ್ಥಿತಿ ಅವರ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಓಕೆ, ಪ್ರಿಕಾಷನ್ ಎಲ್ಲಿ ಬೇಕು ನಿಮಗೆ, ನಿಮ್ಮ ವಯಸ್ಸು 20ರಿಂದ 29 ಅಂದ್ರೆ 20 to 29 ಏಜ್ ಸೀರೀಸ್ ನಿಮಗೆ ಬಹಳ ಡೇಂಜರ್ ಆಗಿರ್ತದೆ. ಕೆಲವೊಂದು ಬಾರಿ ಹಣಕಾಸು ಇರ್ಬೋದು, ಪ್ರೀತಿ ಪ್ರೇಮ ಇರ್ಬೋದು, ಸ್ನೇಹಿತರು ಇರ್ಬೋದು, ನಿಮ್ಮ ವಿದ್ಯೆ ಇರ್ಬೋದು, ಮೇ ಬಿ ಕೆಲವೊಂದು ಬಾರಿ ಅದರಲ್ಲಿ ಸಮಸ್ಯೆನ ಅನುಭವಿಸಬೇಕಾಗುತ್ತೆ, ಮೆಂಟಲ್ ಟಾರ್ಚರ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಣದ ವ್ಯವಹಾರನ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ತುಂಬಾ ಇದರಿಂದ ಒಳ್ಳೆ ರಿಸಲ್ಟ್ ಅನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ.
ತುಂಬ ಒಳ್ಳೆ ರಿಸಲ್ಟ್ ಬಂದೇ ನೋಡಿ. ಪ್ರಿಕಾಷನ್ ತಗೊಂಡಾಗ ಎಲ್ಲ ಓಕೆ. ಈಗ ಯಾರಾದರೂ ಮಕರ ರಾಶಿಯವರು ಇದ್ದಾರೆ ಅಂದಾಗ ನಾನು ಹೇಳಿದ ಪೀರಿಯಡಲ್ಲಿ ನೀವು ಪ್ರಿಕಾಷನ್ ತಗೊಳ್ಳಿ, ಆವಾಗ ಒಳ್ಳೆ ರಿಸಲ್ಟ್ ಅಂತೂ ಡೆಫಿನೆಟ್ ಬಂದೇ ಬರ್ತದೆ. ಓಕೆ, ಎಲ್ಲ ವ್ಯವಹಾರಗಳಲ್ಲಿ ಕೂಡ ಒಂದು ಕಾಗದ ಪತ್ರ ಅಂದರೆ ಒಂದು ಡಾಕ್ಯುಮೆಂಟನ್ನು ಮೇಂಟೈನ್ ಮಾಡಿಕೊಂಡೇ ಹೋಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇದೆ. ಓಕೆನಾ? ಹಾಗಾದ್ರೆ ಈಗ ಗೊತ್ತಾಯಿತು, ಇದು ನಮ್ಮ ಮಕರ ರಾಶಿಯವರ ಒಂದಷ್ಟು ವಿಚಾರಗಳು ಹೇಳಿದ್ದೇನೆ. ಬಹಳಷ್ಟು ವಿಚಾರಗಳಿದೆ ಹೇಳಲಿಕ್ಕೆ, ಬಟ್ ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೇಳ್ತೇನೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆನಂತರ ಶುಕ್ರ ನಿಮಗೆ ಯೋಗ ಕಾರಕನಾಗಿ ಬಂದಿರುವುದರಿಂದ ಎಲ್ಲೋ ಒಂದು ಕಡೆ ನಿಮಗೆ ವಿಶೇಷ ರೀತಿಯಲ್ಲಿ ಈ ದೇವಿಯ ಟೆಂಪಲ್ಗೆ ಹೋಗೋದು, ಶುಕ್ರವಾರ ದಿವಸ ದೇವಿ ಟೆಂಪಲಲ್ಲಿ ಹೋಗಿ ನೀವು ದೀಪ ಹಚ್ಚಿ ಬರೋದು ಒಳ್ಳೆ ಲಕ್ಷಣ. ಅದರಲ್ಲೂ ಕೂಡ ಏನಾಗುತ್ತೆ, ನಿಮಗೆ ತುಂಬ ಇನ್ನೂ ಫೇವರಬಲ್ ರಿಸಲ್ಟ್ ಬರಬೇಕಾದ್ರೆ ನಿಮ್ಮ ಮನೆಯ ಉತ್ತರದ ಭಾಗದಲ್ಲಿರುವ ದೇವಿ ಟೆಂಪಲ್ ಏನಿದೆ ಅಲ್ಲಿ ಹೋಗಿ ನೀವು ದೀಪ ಹಚ್ಚಿ ಬರುವುದೇ ಆದಲ್ಲಿ ಶುಕ್ರವಾರ ದಿವಸ ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಟ್ಟೇ ಕೊಡ್ತದೆ. ಈ ಜಾತಕಕ್ಕೆ ಗುರುವಿನಿಂದ ತುಂಬ ಒಳ್ಳೆ ಫಲ ಸಿಗುವುದಿಲ್ಲ, ಬುಧನಿಂದ ಪರವಾಗಿಲ್ಲ, ಭಾಗ್ಯಕ್ಕೆ ಸಂಬಂಧಪಟ್ಟ ಫಲ ಸಿಗುತ್ತೆ, ಶುಕ್ರನಿಂದ ಅತ್ಯುತ್ತಮದ ಫಲ ಸಿಗುತ್ತೆ. ಶುಕ್ರ ಯೋಗಕಾರಕನಾಗಿರ್ತಾನೆ. ಅದರಿಂದಾಗಿ ನಿಮಗೆ 30ರಿಂದ 39ರಲ್ಲಿ ಒಂದಷ್ಟು ಸಾಲದಲ್ಲಿ ಬೀಳುವಂಥದ್ದು, ಒಂದಷ್ಟು ಲಾಸ್ ಆಗುವಂಥ ಸಾಧ್ಯತೆಗಳು ಕೂಡ ಡೆಫಿನೆಟ್ ಆಗಿ ಇದ್ದೇ ಇದೆ. ಅದರ ಜೊತೆಗೆ ವಿಶೇಷವಾಗಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನೀವು ದೂರ ಹೋಗಿ ಗುರುವಿನ ಸೇವೆ ಮಾಡಿದಾಗ, ಮೊದಲೇ ಹೇಳಿದ್ದೇನೆ, ಗುರುವಿನ ಸೇವೆ ಮಾಡಿ, ಗುರುಗಳ ಹತ್ತಿರ ಇರಲಿಕ್ಕೆ ಪ್ರಯತ್ನ ಮಾಡಿ, ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ. ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ಲೈಫಲ್ಲಿ ಅನುಭವಿಸಿ ಅನ್ಬೋದು. ಹಾಗಾದರೆ ಮಕರ ರಾಶಿಯವರ ಒಂದಷ್ಟು ವಿಚಾರಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಿದಾಗೆ ಪ್ರೊಸೀಡ್ ಆಗಲಿ ಪ್ರಯತ್ನ ಮಾಡಿ. ಇನ್ನು ನಿಮಗೆ ಧನುರಾಶಿ ಬಾಕಿ ಉಳಿದು ಬಿಟ್ಟಿದೆ. ಧನುರಾಶಿ, ಕುಂಭ ಮತ್ತು ಮೀನ, ಈ 3 ರಾಶಿಯವರ ಬ್ಲಾಂಕ್ ಚಾರ್ಟ್ ಪ್ರೆಡಿಕ್ಷನ್ ಅಥವಾ ಅವರ ಜೀವನ ಹೇಗಿರುತ್ತೆ ಅದರ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ. ಬಾಯ್.